ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PM ಮಿತ್ರ ಪಾರ್ಕ್ ಅನ್ನೋ ಟಾಪಿಕ್ ಮೇಲೆ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಯೂಶಲಿ 7 ಪ್ರದೇಶಗಳಲ್ಲಿ ಈ ಮೋದಿ ಅಥವಾ PM ಮಿತ್ರ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಅದು ಮಹಾರಾಷ್ಟ್ರದ ಅಮರಾವತಿನಲ್ಲಿ, ಕರ್ನಾಟಕದ ಕಲಬುರ್ಗಿ, ಗುಜರಾತ್ನ ನವಸಾರಿ, ತಮಿಳುನಾಡಿನ ವಿದುರಾನಗರ್, ತೆಲಂಗಾಣದ ವಾರಂಗಲ್, ಮಧ್ಯಪ್ರದೇಶದ ಧಾರ್ ಅಂಡ್ ಉತ್ತರ ಪ್ರದೇಶದ ಲಕ್ನೋ 7 ಪ್ರದೇಶಗಳು. ಈ ಮೊದಲ ಹಂತದಲ್ಲಿ ಅಥವಾ ಸ್ಟೇಜ್ 1 ನಲ್ಲಿ ಭಾರತದ 7 ಪ್ರದೇಶಗಳಲ್ಲಿ ಅಥವಾ 7 ರಾಜ್ಯಗಳಲ್ಲಿ ಈ PM ಮಿತ್ರ ಪಾರ್ಕ್ ಅಥವಾ ಜವಳಿ ಪಾರ್ಕ್ ಅಥವಾ ಟೆಕ್ಸ್ಟೈಲ್ ಪಾರ್ಕ್ ಅಂತ ಏನ್ ಕರಿತೀವಿ ಇದನ್ನ ಶುರು ಮಾಡಲಾಗ್ತಾ ಇದೆ. ಇತ್ತೀಚೆಗೆ PM ಮಿತ್ರ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು, ಸೊ ಅದರ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಅದರ ಅನುಕೂಲಗಳೇನು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪಡಿತಾ ಹೋಗೋಣ. ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಏನಕ್ಕಿತ್ತು ಅಥವಾ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ಮೋದಿ ಅವರು ಮಹಾರಾಷ್ಟ್ರದ ಅಮರಾವತಿನಲ್ಲಿ, ಯೂಶಲಿ ನಿಮಗೆ ಈ ಮ್ಯಾಪ್ ಅಲ್ಲಿ ಅಮರಾವತಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಇನಾಗ್ರೇಷನ್ಗೆ ಒಂದು ಫೌಂಡೇಶನ್ ಅನ್ನ ಅಥವಾ ಶಂಕುಸ್ಥಾಪನಾ ಇದನ್ನ ನೆರವೇರಿಸಲಾಯಿತು. ಆದ್ರಿಂದಾಗಿ ಈ PM ಮಿತ್ರ ಅನ್ನುವಂತಹ ಒಂದು ಯೋಜನೆ ಸುದ್ದಿ. ಏನಿದು PM ಮಿತ್ರ ಅಂತ ನೋಡೋದಾದ್ರೆ, ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಯೂಶಲಿ ನಿಮ್ಗೆ ಇದನ್ನ PM ಮಿತ್ರ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪರಲ್ಸ್ ಪಾರ್ಕ್ ಅಂತ ಕರೀತೀವಿ. ಇದನ್ನು ಶಾರ್ಟ್ ಫಾರ್ಮ್ ಅಲ್ಲಿ PM ಮಿತ್ರ ಅಂತ ಅನ್ನೋದು, ಅಥವಾ ಪ್ರಧಾನ ಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪರಲ್ಸ್ ಪಾರ್ಕ್. ಅಂದ್ರೆ ಯೂಶಲಿ ಭಾರತದಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಹೆಚ್ಚು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ ಅದನ್ನ ಯೂಶಲಿ ಇನ್ನೊಂದಷ್ಟು ಮಾಡರ್ನೈಸ್ ಮಾಡುವಂಥದ್ದು, ಅದಕ್ಕೆ ಮೂಲ ಸೌಕರ್ಯಗಳ ಸೇರ್ಪಡೆಯನ್ನು ಮಾಡಿ ಆ ಮೂಲಕ ಅಲ್ಲಿನ ಒಂದು ಉದ್ಯೋಗಾವಕಾಶ ಆಗಿರ್ಬೋದು ಅಥವಾ ಆ ಪ್ರದೇಶದಲ್ಲಿ ಇರುವಂತಹ ಒಂದು ಈ ಒಂದು ಅಪರಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಎಕ್ಸ್ಪೋರ್ಟ್ ಅನ್ನ ಇಂಪೋರ್ಟ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದ್ರ ಮೂಲಕ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಿ ಆ ಮೂಲಕ ಒಂದು ದೇಶದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡೋದಲ್ಲದೆ ಒಂದು ಜನರ ಜೀವನಾದಾಯವನ್ನ, ಜನರ ಒಂದು ಜೀವನ ಮಟ್ಟವನ್ನು ಸುಧಾರಿಸುವಂತಹ ಒಂದು ಯೋಜನೆಯೇ ಈ PM ಮಿತ್ರ ಪಾರ್ಕ್. ಸೊ ಇದನ್ನ ಯೂಶಲಿ ನಿಮ್ಗೆಲ್ಲ ನೋಡ್ತಿದ್ದಂಗೆ ಇದನ್ನ ಒಂದು ಜವಳಿ ಉದ್ಯಮದ ಜಾಗತಿಕ ಸ್ಪರ್ಧಾತ್ಮಕತೆ ಅಂತ ಕರೆಯುವಂಥದ್ದು. ಅಂದ್ರೆ ಯೂಶಲಿ ಈ ಒಂದು ಜಾಗತಿಕವಾಗಿ ಗ್ಲೋಬಲ್ ಕಾಂಪಿಟೆನ್ಸ್ ಅಂತ ಏನ್ ಕರಿತೀವಿ, ಜಾಗತಿಕ ಸ್ಪರ್ಧಾತ್ಮಕತೆ ಅಂತ ಏನ್ ಕರಿತೀವಿ ಅದನ್ನ ಹೆಚ್ಚಿಸೋ ಬರದಲ್ಲಿ ಭಾರತ ಸರ್ಕಾರವು, ಕೇಂದ್ರ ಸರ್ಕಾರವು ಈ ಯೋಜನೆಯನ್ನ ಶುರು ಮಾಡಲಾಗಿದೆ. ಸೊ ಒಂದು ಈ ಯೋಜನೆ ಏನಿದೆ ಇದು ಯೂಶಲಿ ಜವಳಿಯ ಒಂದು ಮೌಲ್ಯ ಸರಪಳಿ ಅಂತ ಕರಿತೀವಿ. ಅಂದ್ರೆ ಅಂದ್ರೆ ಶುರುವಿಂದ ಹಿಡಿದು, ಅಂದ್ರೆ ಒಂದು ಶುರುವಿಂದ ಹಿಡಿದು ಒಂದು ನೂಲಿಂದ ಹಿಡಿದು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ರೆಡಿಮೇಡ್ ಬಟ್ಟೆ ಆಗಿ ಮಾಡಿ ಅದನ್ನ ಅಂತಿಮ ಗ್ರಾಹಕರಿಗೆ ತಲುಪಿಸೋವರೆಗೂ ಇರುವಂತಹ ಸ್ಟೇಜ್ಗಳು ಏನಿರುತ್ತೆ ಅದನ್ನ ಯೂಶಲಿ ಮೌಲ್ಯ ಸರಪಳಿ, ವ್ಯಾಲ್ಯೂ ಆಡೆಡ್ ಚೈನ್ ಅಂತ ಏನ್ ಕರಿತೀವಿ. ಯೂಶಲಿ ಅದನ್ನ ವಿವಿಧ ಸೌಲಭ್ಯಗಳನ್ನ ಹೊಂದಿರುವಂತಹ ಒಂದು ಬೃಹತ್ ಸಂಯೋಜಿತ ಜವಳಿ ಪಾರ್ಕ್ ಅಂತ ಕರಿತೀವಿ. ಅಂದ್ರೆ ಇಂಟಿಗ್ರೇಟೆಡ್, ಎಲ್ಲಾ ರೀತಿಯಲ್ಲೂ ಕೂಡ ಅದು ಒಂದೇ ಕಡೆ ಇದು ಮಾಡುವಂಥದ್ದು. ಅಂದ್ರೆ ಸ್ಪಿನ್ನಿಂಗ್ ಇರ್ಬೋದು, ವಿವಿಂಗ್ ಇರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಪ್ರಿಂಟಿಂಗ್ ಇರ್ಬೋದು, ಅಥವಾ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಥವಾ ಅಸೆಸರೀಸ್ ಮೇಕಿಂಗ್ ಇರ್ಬೋದು, ಈ ಎಲ್ಲಾ ಹಂತಗಳನ್ನ ಈ ಒಂದೇ ಪಾರ್ಕ್ ಒಳಗೆ, ಒಂದೇ ಪ್ರದೇಶದಲ್ಲಿ ಎಲ್ಲಾ ಹಂತಗಳನ್ನು ಮುಗಿಸಿ ಒಂದು ನೆಕ್ಸ್ಟ್ ಅದು ಕನ್ಸ್ಯೂಮರ್ಗೆ ಅಥವಾ ಕನ್ಸ್ಯೂಮಬಲ್ ಗೂಡ್ಸ್ ಅಂತ ಏನ್ ಕರಿತೀವಿ ಅಥವಾ ಅಂತಿಮ ಅನುಭೋಗಿ ವಸ್ತು ಅಂತ ಏನ್ ಕರಿತೀವಿ ಆ ರೀತಿಯಲ್ಲಿ ಇರುವಂತಹ ಒಂದು ಮೌಲ್ಯ ಸರಪಳಿಯಾದಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದರಿಂದಾಗಿ ಒಂದೇ ಸ್ಥಳದಲ್ಲಿ ಈ ಎಲ್ಲವೂ ಕೂಡ ದೊರೆಯುವಂಗೆ ಈ ಮಿತ್ರ ಪಾರ್ಕ್ ಮಾಡುತ್ತೆ. ಸೊ ಇದು ಇದರ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಅಂತ ಬರ್ಬೋದು. ಇನ್ನು ಈ PM ಮಿತ್ರ ಪಾರ್ಕ್ ನ ಒಂದು ಪ್ರಮುಖವಾದಂತಹ ಉದ್ದೇಶಗಳೇನೇನು, ಆಬ್ಜೆಕ್ಟಿವಿಟಿ ಏನೇನು ಅಂತ ನೋಡೋದಾದ್ರೆ, ಒಂದು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕತೆಯನ್ನ ನೀಡುವಂಥದ್ದು. ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಯೂಶಲಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಸೌತ್ ಏಷ್ಯಾದಲ್ಲಿ ಬಾಂಗ್ಲಾದೇಶ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅಥವಾ ಯುರೋಪ್ ಅಲ್ಲಿ ಕೆಲವು ರಾಷ್ಟ್ರಗಳು ಅಥವಾ ಅಮೆರಿಕ, ಈ ರೀತಿಯ ಕೆಲವು ರಾಷ್ಟ್ರಗಳು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ತಮ್ಮ ಒಂದು ಮುಂದಾಳತ್ವದಲ್ಲಿ ಅಥವಾ ಮುನ್ನುಗ್ತಾ ಇದ್ದಾವೆ. ಸೊ ಅವರಿಗೆ ನಾವು ಕಾಂಪೀಟ್ ಕೊಟ್ಟು ನಾವು ಕೂಡ ಭಾರತ ಕೇವಲ ಬೇರೆ INT ಅಥವಾ IT ನಲ್ಲಿ ಅಥವಾ BT ನಲ್ಲಿ ಇದಷ್ಟೇ ಅಲ್ಲದಲೇನೆ ಅಥವಾ ಕೃಷಿ ಅಲ್ಲದಲೇನೆ ಈ ರೀತಿಯಾದಂತಹ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಅಥವಾ ಅದರ್ ರಿಸೋರ್ಸಸ್ ಕೂಡ ನಾವು ಎಕ್ಸ್ಪೋರ್ಟ್ ಅನ್ನ ಮಾಡಬಲ್ಲೆ ಅಥವಾ ನಾವು ನಿಮಗೆ ಕಾಂಪೀಟ್ ಅನ್ನ ನೀಡಬಲ್ಲೆ ಅನ್ನೋ ರೀತಿಯಲ್ಲಿ ಒಂದು ಸರ್ಮಾರ್ಥಕ ಆದಂತಹ ಒಂದು ಜಾಗತಿಕ ಸ್ಪರ್ಧಾತ್ಮಕತೆಯನ್ನ, ಅಂದ್ರೆ ಸಮಗ್ರ ಮತ್ತು ವೆಚ್ಚ ಸಮರ್ಥ ಪೂರೈಕೆ ಸರಪಳಿಯನ್ನ ಉತ್ತೇಜಿಸುವ ಮೂಲಕ ಒಂದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆಗಳನ್ನ ಆಕರ್ಷಿಸಿ ಆ ಮೂಲಕ ಒಂದು ಭಾರತದ ಜವಳಿ ಉತ್ಪಾದನೆಯನ್ನ ಹೆಚ್ಚಿಸಲು ಈ ಪಾರ್ಕ್ಗಳನ್ನ ವಿನ್ಯಾಸಗೊಳಿಸಲಾಗಿದೆ. ಸೊ ಇದು ಒಂದು ಪ್ರಮುಖವಾದಂತಹ ಉದ್ದೇಶ ಅಂತ ಕರೀತೀವಿ. ನೆಕ್ಸ್ಟ್ ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಭಾರತ ಬರೋಬ್ಬರಿ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಭಾರತ. ಸೊ ಇವರೆಲ್ಲರಿಗೂ ಒಂದು ಉದ್ಯೋಗಗಳನ್ನ ಅಥವಾ ಉದ್ಯೋಗ ಸೃಷ್ಟಿಯನ್ನ ಮಾಡಬೇಕಾಗತ್ತೆ. ಸೊ ಇದು ಕೂಡ ಈ ಉದ್ಯಾನವನಗಳ ಮೂಲಕ ಅಥವಾ ಈ ಪಾರ್ಕ್ಗಳ ಮೂಲಕ ಒಂದು ಜವಳಿ ಉದ್ಯಮವನ್ನ ಬೆಳವಣಿಗೆಯನ್ನು ಉತ್ತೇಜಿಸಿ ಆ ಮೂಲಕ ಒಂದು ಬೃಹತ್ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾದಂತಹ 2 ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಂತಹ ಗುರಿಯನ್ನ ಹೊಂದಿರುತ್ತೆ. ಇದ್ರ ಜೊತೆಗೆ
ಸುಸ್ಥಿರತೆ ಅಂದರೆ ನಾವೀನ್ಯತೆ ಅಂತ ಕರಿತೀವಿ. ಅಂದರೆ ಸಸ್ಟೈನಬಿಲಿಟಿ ಮತ್ತು ಅಂದರೆ ಟೆಕ್ನಾಲಜಿ ಅವರು ಇದ್ದಂತಹ ಆಧಾರಿತವಾದಂತಹ ಒಂದು ಆಧುನಿಕ ಮೂಲಸೌಕರ್ಯಗಳನ್ನು ಅಥವಾ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಮತ್ತು ಒಂದು ಸುಸ್ಥಿರತೆ ಅಭ್ಯಾಸಗಳನ್ನು ಒಂದು ಸಂಯೋಜಿಸುವ ಅಥವಾ ಇಂಟಿಗ್ರೇಟ್ ಮಾಡುವಂತಹ ಒಂದು ನಿರೀಕ್ಷೆಯನ್ನ, ಒಂದು ಯೋಜನೆಯನ್ನ ಈ ಒಂದು ಪಾರ್ಕ್ ಅಥವಾ ಈ ಒಂದು ಯೋಜನೆ ಒಳಗೊಂಡಿರುತ್ತೆ. ಇದರ ಜೊತೆಗೆ ನೀವು ಇಮೇಜನ್ನು ನೋಡ್ತಾ ಬಂದಾಗ ಯೂಶಲಿ ಇಲ್ಲಿ PM ಮಿತ್ರ ಪಾರ್ಕ್ ವಿಲ್ ಬಿ ಸೆಟಪ್ ಅಟ್ ಗ್ರೀನ್ ಫೀಲ್ಡ್ ಅಥವಾ ಬ್ರೌನ್ ಫೀಲ್ಡ್ ಸೈಟ್ಸ್ ಅಂತ ಇರೋದು. ಯೂಶಲಿ ಅಂದರೆ ನಿಮಗೆ ಇದು ಈ ಕಾನ್ಸೆಪ್ಟ್ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಯೂಶಲಿ ಈ ಗ್ರೀನ್ ಫೀಲ್ಡ್ ಅನ್ನುವಂಥದ್ದು ಯೂಶಲಿ ಹೊಸದಾಗಿ ಶುರು ಮಾಡುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಹೊಸದಾಗಿ ಶುರು ಮಾಡುವಂತಹ ಒಂದು ಪಾರ್ಕ್ಗಳಂತ ಯೂಶಲಿ ಇನ್ನು ಯಾವುದೇ ರೀತಿಯಾದಂತಹ ಒಂದು ಕಟ್ಟಡಗಳಾಗಿರ್ಬೋದು ಅಥವಾ ಬೇರೆ ಯಾವುದಂಥ ವ್ಯವಸ್ಥೆ ಇಲ್ಲದಲ್ಲಿರುವಂತಹ ಪ್ರದೇಶಗಳಲ್ಲಿ ಶುರು ಮಾಡುವಂಥದ್ದನ್ನ ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ಇನ್ನೊಂದು ಬ್ರೌನ್ ಫೀಲ್ಡ್ ಅಂದರೆ ಯೂಶಲಿ ನಿಮಗೆ ಆಲ್ರೆಡಿ ಒಂದು ಎಕ್ಸಿಸ್ಟ್ ಇರುವಂತಹ ಸಿಸ್ಟಮ್ ಆಗಿರ್ಬೋದು, ಒಂದು ಕೈಗಾರಿಕೆ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಒಂದು ಪ್ಲಾಂಟ್ ಆಗಿರ್ಬೋದು, ಇವನ್ನ ಬಳಸ್ಕೊಂಡು ಇಲ್ಲಿ ಶುರು ಮಾಡುವಂತಹ ಒಂದು ಇದನ್ನ ಬ್ರೌನ್ ಫೀಲ್ಡ್ ಇಂಡಸ್ಟ್ರಿ ಅಥವಾ ಬ್ರೌನ್ ಫೀಲ್ಡ್ ಸೈಟ್ಸ್ ಅಂತ ಕರಿತೀವಿ. ಅಥವಾ ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಾಗಿ ನಿರ್ಮಾಣ ಮಾಡುವಂಥದ್ದು. ಸೊ ಇದು ನಮಗೆ ಜ್ಞಾಪನೆಯಲ್ಲಿ ಅಂದ್ರೆ ಗ್ರೀನ್ ಫೀಲ್ಡ್ ಅಥವಾ ಒಂದು ಬ್ರೌನ್ ಫೀಲ್ಡ್ ಅಂತಲೂ ಕೂಡ ಕರೀತಾರೆ. ಸೊ ಅದಿಷ್ಟು ನಿಮಗೆ ಜ್ಞಾಪನೆ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಸಪೋರ್ಟ್ ವರ್ತ್ 500 crores ಟು ಆಲ್ ಗ್ರೀನ್ ಫೀಲ್ಡ್ ಅಂಡ್ 200 crores ಇನ್ ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್ ಅಂತಾನು ಕೂಡ ಹೇಳ್ತಾ ಬಂದಿದ್ದಾರೆ. ಸೊ ನೆಕ್ಸ್ಟ್ ಈ PM ಮಿತ್ರ ಪಾರ್ಕ್ಗಳ ವೈಶಿಷ್ಟ್ಯಗಳು ಏನೇನು ಅಂತ ನೋಡೋದಾದ್ರೆ ಯೂಶಲಿ ಒಂದು ಸಂಯೋಜಿತವಾದಂತಹ ಸೌಲಭ್ಯಗಳು ಅಂತ ಹೇಳ್ತಾ ಬರ್ತೀವಿ. ಅಂದ್ರೆ ಯೂಶಲಿ ಈ ಪಾರ್ಕ್ನಲ್ಲಿ ಜವಳಿ ಉತ್ಪಾದನೆ ಸಂಬಂಧಿಸಿದಂತಹ ಸೌಲಭ್ಯಗಳು ಏನೇನಿರುತ್ತೆ, ಜಿನ್ನಿಂಗ್ ಆಗಿರ್ಬೋದು, ಸ್ಪಿನ್ನಿಂಗ್ ಆಗಿರ್ಬೋದು, ನೈಗೆ ಆಗಿರ್ಬೋದು, ಡೈಯಿಂಗ್, ಪ್ರಿಂಟಿಂಗ್ ಅಥವಾ ಅದನ್ನ ಸ್ಟಿಚಿಂಗ್ ಮಾಡುವಂಥದ್ದು ಪ್ರತಿಯೊಂದು ಕೂಡ ಒಂದು ಸಂಯೋಜಿತವಾದಂತಹ ಒಂದು ಇಂಟಿಗ್ರೇಟೆಡ್ ಅಂತ ಏನು ಕರಿತೀವಿ, ಹೆಸರಲ್ಲಿ ಅದು ಇಂಟಿಗ್ರೇಟೆಡ್ ಅಂತ ಇದೆ. ಸೊ ಯೂಶಲಿ ಅದರಿಂದಾಗಿ ಎಲ್ಲವನ್ನು ಕೂಡ ಒಂದೇ ಸ್ಥಳದಲ್ಲಿ ದೊರಕುವಂತಹ ಒಂದು ಸೌಲಭ್ಯವನ್ನ ಈ ಪಾರ್ಕ್ಗಳು ಹೊಂದಿರುತ್ತೆ. ಅದ್ರ ಜೊತೆಗೆ ಪ್ಲಗ್ ಅಂಡ್ ಪ್ಲೇ ಮೂಲಸೌಕರ್ಯ ಅಂತ ಕರಿತೀವಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಅದು ವಿದ್ಯುತ್, ನೀರು ಸರಬರಾಜು ಆಗಿರ್ಬೋದು ಅಥವಾ ಜಲ ಸರಬರಾಜು ಆಗಿರ್ಬೋದು, ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬಳಸಲು ಸಿದ್ಧವಾದಂತಹ ಒಂದು ಮೂಲಸೌಕರ್ಯವನ್ನು ಹೊಂದಿರುತ್ತೆ. ಸೊ ಅದು ಕೂಡ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಎಫ್ಲುಮೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಂತ ಕರಿತೀವಿ ಅಥವಾ ಕಾರ್ಮಿಕರ ವಸತಿ ಆಗಿರ್ಬೋದು, ಲಾಜಿಸ್ಟಿಕ್ ಕೇಂದ್ರಗಳು, ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಅಂತ ಕರಿತೀವಿ. ಇದನ್ನು ಪ್ರತಿಯೊಬ್ಬರು ಕೂಡ ಬಳಸ್ಕೋಬಹುದಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಫೀ ಪೇ ಮಾಡಬೇಕು ಅಥವಾ ಇದು ಕೆಲವರಿಗೆ ಸೀಮಿತವಾದದ್ದು ಈ ರೀತಿ ಯಾವುದೂ ಇರಲ್ಲ. ಎಲ್ಲವೂ ಕೂಡ ಹಂಚಿಕೆ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಸೇರಿದ್ದು, ಕಾಮನ್ ಗೂಡ್ಸ್ ಅಂತ ಕರಿತೀವಿ. ಆ ರೀತಿಯಲ್ಲಿ ಇದೊಂದು ಪಾರ್ಕ್ ಕಾರ್ಯ ಮಾಡ್ತಾ ಬರುತ್ತೆ. ಅದ್ರ ಜೊತೆಗೆ ಕಾರ್ಯತಂತ್ರದ ಸ್ಥಳಗಳು ಅಂತ ಕರಿತೀವಿ. ಅಂದ್ರೆ ಲಾಜಿಸ್ಟಿಕ್ ಅನ್ನ ಅತ್ಯುತ್ತಮವಾಗಿಸುವಂತಹ, ಸಾಗಣೆಯನ್ನ ಒಂದು ಸುಧಾರಿಸುವಂತಹ ನೆಲೆಯನ್ನ ಹೊಂದಿರೋ ಪ್ರದೇಶಗಳಲ್ಲಿ ಈ ಪಾರ್ಕ್ಗಳನ್ನ ನೆಲೆಗೊಂಡಿರ್ತವೆ. ಸೊ ಅದರಿಂದಾಗಿ ಇದು ಹೆಚ್ಚಿನ ಒಂದು ಸಹಾಯವನ್ನ ಮಾಡ್ತಾ ಬರುತ್ತೆ. ಇದ್ರ ಜೊತೆಗೆ PPP ಮಾಡೆಲ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ಅಂತ ಕರಿತೀವಿ. ಅಂದ್ರೆ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಈ ಪಾರ್ಕ್ಗಳು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ. ಆ ಮೂಲಕ ಸರ್ಕಾರವು ಖಾಸಗಿ ಹೂಡಿಕೆಗಳಿಗೆ ಹಣಕಾಸಿನ ನೆರವಾಗಿರ್ಬೋದು ಅಥವಾ ಪ್ರೋತ್ಸಾಹ ಅಥವಾ ಇಂಟೆನ್ಸಿವ್ ಅಂತ ಇನ್ಸೆಂಟಿವ್ ಇದೆ ಅಂತ ಏನು ಕರಿತೀವಿ ಅಥವಾ ಪ್ರೋತ್ಸಾಹ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಆರ್ಥಿಕವಾಗಿ ಒಂದು ನೆರವನ್ನ ನೀಡುವಂತಹ ಒಂದು ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಬರ್ತವೆ. ಸೊ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ನೋಡ್ತಾ ಬಂದಾಗ ಯೂಸ್ ಟು 5 years ಇಟ್ ವಿಲ್ ಬಿ ಹೆಲ್ಪ್ ಅಟ್ ಸೆಟ್ ಅಪ್ ದ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ಬೂಟ್ಸ್ ಪ್ರೊಡಕ್ಷನ್ ಅಂಡ್ ಕ್ರಿಯೇಟ್ 21 lakh ಜಾಬ್ಸ್ ಅಂತ ನಿಮಗೆ ಈ ಅವರು ಟೆಕ್ಸ್ಟೈಲ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅವರೇನೆ. ಸೊ ಇದ್ರ ಜೊತೆಗೆ ಆರ್ಥಿಕವಾದಂತಹ ಒಂದು ಬೆಂಬಲ ಅಂತ ಕರಿತೀವಿ, ಒಂದು ಫಿನಾನ್ಷಿಯಲ್ ಒಂದು ಸಪೋರ್ಟ್ ಅನ್ನುವಂಥದ್ದು ಭಾರತ ಸರ್ಕಾರವು ಈ ಉದ್ಯಾನವನ ಸ್ಥಾಪಿಸಲು ರಾಜ್ಯಗಳಿಗೆ ಮತ್ತು ಅಭಿವರ್ಧಕರಿಗೆ, ಅಂದ್ರೆ ಯಾರು ಸಪೋರ್ಟ್ಸ್ ಪ್ರೈವೇಟ್ ಪ್ಲೇಯರ್ಸ್ ಅಂತ ಏನು ಕರಿತೀವಿ, ಅಂದ್ರೆ ಅಭಿವರ್ಧಕರು ಅಂತ ಕೂಡ ಅವ್ರನ್ನ ಕರ್ಕೋಬೋದಾಗತ್ತೆ. ಸೊ ಇವ್ರು ಯಾರು ಯೂಶಲಿ ಇರ್ತಾರೆ, ಇಂಥವರಿಗೆ ಯೂಶಲಿ ಆರ್ಥಿಕವಾದಂತಹ ಒಂದು ಪ್ರೋತ್ಸಾಹವನ್ನ ಇನ್ಸೆಂಟಿವ್ ಅನ್ನ ಯೂಶಲಿ ಕೇಂದ್ರ ಸರ್ಕಾರ ನೀಡ್ತಾ ಬರುತ್ತೆ. ಈ ಪ್ರತಿ ಜವಳಿ ಪಾರ್ಕ್ಗಳಿಗೆ ಅಥವಾ ಈ ಟೆಕ್ಸ್ಟೈಲ್ ಪಾರ್ಕ್ಗಳಿಗೆ ಬಂಡವಾಳ ಬೆಂಬಲ ಆಗಿರ್ಬೋದು ಅಥವಾ ಅದಕ್ಕೇನು ಫಂಡ್, ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ, ಕ್ಯಾಪಿಟಲ್ ಫಂಡ್ ಅನ್ನು ಬೆಂಬಲ ನೀಡುವಂಥದ್ದಾಗಿರ್ಬೋದು ಅಥವಾ ತಂತ್ರಜ್ಞಾನದ ಒಂದು ನವೀಕರಣ ಅಂತ ಕರಿತೀವಿ ಅಥವಾ ನಾವೀನ್ಯತೆ ಅಂತ ಏನು ಕರಿತೀವಿ ಅದನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಸಾಮರ್ಥ್ಯ ವರ್ಧನೆಯ ಒಂದು ಉಪಕ್ರಮಗಳ ವಿಷಯದಲ್ಲಿ ಒಂದು ಗಮನಾರ್ಹವಾದಂಥ ಹಣಕಾಸಿನ ನೆರವನ್ನು ಪಡೆಯುವ ನೀಡುವ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರವೂ ಕೂಡ ಇದೆ. ಅದ್ರ ಜೊತೆಗೆ ಅಲ್ಲಿನ ಒಂದು ಜನರು ಕೂಡ ಒಂದು ನಿರೀಕ್ಷೆಯನ್ನ ಮಾಡಿ ಅದರಿಂದ ಆಗುವಂತಹ ನಿರೀಕ್ಷಿತ ಲಾಭಗಳೇನೇನು, ನಮಗೆ ಇದರಿಂದ ಯಾವೆಲ್ಲ ಒಂದು ಲಾಭಗಳು ಏನಾಗುತ್ತೆ ಅಂತ ನೋಡ್ತಾ ಬಂದರೆ, ಈ ಜವಳಿ ವಲಯವನ್ನ ಏನು ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಏನು ಕರಿತೀವಿ, ಯೂಶಲಿ ಇದನ್ನು ಗ್ಲೋಬಲಿ ಕಾಂಪಿಟೇಟಿವ್ ಮಾಡುವಂಥದ್ದು, ಅಟ್ರಾಕ್ಟ್ ಲಾರ್ಜ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬೂಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ಸ್ ಅಂಡ್ ಎಕ್ಸ್ಪೋರ್ಟ್ ಆಗಿರ್ಬೋದು. ಮೇನ್ ಫೀಚರ್ಸ್ ಪ್ರಕಾರ ಬಂದಾಗ ಕ್ರಿಯೇಟ್ ಅ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ಸ್ with plug and play facilities to enable the create global champions in export ಆಗಿರ್ಬೋದು. ಸೊ 7 ಟೋಟಲಿ ಒಟ್ಟಾರೆಯಾಗಿ 7 ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಓವರ್ 3 years ಪಾರ್ಟಲ್ಲಿ ಅಥವಾ 3 years ಟೈಮಲ್ಲಿ ಇದನ್ನು
ನಿಮಗೆ ಸೃಷ್ಟಿ ಮಾಡಲಾಗುತ್ತೆ. ಸೊ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶ, ನಾವೀನ್ಯತೆ ಮತ್ತು ಸುಸ್ಥಿರತೆ ಆಗಿರ್ಬೋದು, ಜವಳಿ ರಫ್ತನ್ನು ಹೆಚ್ಚು ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಸೆಕ್ಟರ್ ಅಂತ ಏನು ಕರಿತೀವಿ ಇದನ್ನು ಹೆಚ್ಚು ಬಲಪಡಿಸುವಂತಹ ಕಾರ್ಯವನ್ನು ಈ ಒಂದು ಸ್ಕೀಮ್ ಅಥವಾ ಈ ಒಂದು ಪಾರ್ಕ್. ಸೊ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದಂಥ ಮಾಹಿತಿ. ಸೊ ಇದು ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.